ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ಇನ್ನೇನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲರೂ ಮನೆಯಲ್ಲೇ ಇರ್ತಾರೆ. ಮಕ್ಕಳಿಗೋಸ್ಕರ ನಾನಿಲ್ಲಿ ಕೇಕ್ ಮತ್ತು ಐಸ್ ಕ್ರೀಮನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಐಸ್ ಕ್ರೀಮನ್ನು ಫಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಐಸ್ ಕ್ರೀಮ್ ಮಿಕ್ಸ್ ವೆನಿಲಾ ಪ್ಯಾಕೆಟನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರು ಹಾಲು ಬೇಕು. ಅರ್ಧ ಲೀಟ್ರ್ ಹಾಲು ಫುಲ್ ಕಾದ ನಂತರ ಅದಕ್ಕೆ ಪ್ಯಾಕೆಟನ್ನು ಹರಿದು ಅದಕ್ಕೆ ಹಾಕ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸಿ 10ರಿಂದ 15 ನಿಮಿಷ ಲೋ ಫ್ಲೇಮ್ ಒಳಗೆ ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಅದನ್ನ ನಾವು ಮಿಕ್ಸ್ ಮಾಡ್ಕೊತ ಇರಬೇಕು. ಮಿಕ್ಸ್ ಆದ ನಂತರ ಗ್ಯಾಸನ್ನು ಬಂದ್ ಮಾಡಿ ಅದ್ರ ಮೇಲೆಗಡೆ ಒಂದು ಡಕ್ಕನನ್ನು ಮುಚ್ಚಿ ಫುಲ್ ಕೋಲ್ಡ್ ಆಗುವವರೆಗೂ ಬಿಡಬೇಕು. ಫುಲ್ ಕೋಲ್ಡ್ ಆದ ನಂತರ ಒಂದು ಡಬ್ಬೆಯಲ್ಲಿ ಅದನ್ನು ಸುರಿದು ಇದನ್ನು 3ರಿಂದ 4 ತಾಸು ಫ್ರೀಸನ್ನು ಮಾಡಬೇಕು. 3ರಿಂದ 4 ತಾಸು ಫ್ರೀಸ್ ಮಾಡಿದ ನಂತರ ಈ ಥರ ಆಗುತ್ತೆ. ಈ ಥರ ಆದ ನಂತರ ಇದನ್ನು ಎಲ್ಲವೂ ತೆಗೆದು ನಾನಿಲ್ಲಿ ವಿಪ್ಪನ್ನು ಮಾಡ್ಕೊತೀನಿ. ನಮ್ಮ ವಿಪ್ಪು ಮಿಕ್ಸರ್ ಒಳಗನೆ ಅದ, ನಾನು ಅದಕ್ಕೋಸ್ಕರ ಮಿಕ್ಸರ್ ಒಳಗೆ ವಿಪ್ ಮಾಡ್ಕೊತೀನಿ. ನಿಮ್ಮ ಮನೆಯಲ್ಲಿ ವಿಪ್ ಇರಲಿಲ್ಲ ಅಂದರೆ ನೀವೇನು ಮಾಡ್ಕೋಬೋದು, ವಿಸ್ಕರನ್ನು ತೆಗೆದುಕೊಂಡು ಕೂಡ ಯೂಸ್ ಮಾಡ್ಬೋದು. ನೋಡಿ ಯಾವ ಥರ ವಿಪ್ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಅದನ್ನು ಏನು ಮಾಡಬೇಕು, ವಿಪ್ಪರನ್ನು ಮಾಡಬೇಕು. ಮತ್ತು ಇದನ್ನು ಒಂದು ಡಬ್ಬದಲ್ಲಿ ಸುರುವಿ ಇದನ್ನು 6ರಿಂದ 7 ತಾಸು ಫ್ರೀಸ್ ಮಾಡಬೇಕು. ಫ್ರೀಸ್ ಆದ ನಂತರ ನೋಡಿ ನಮ್ಮ ಐಸ್ ಕ್ರೀಮ್ ರೆಡಿ ಆಯಿತು. ಈ ಒಂದು ಐಸ್ ಕ್ರೀಮ್ ಪೂರ್ತಿ ಎಲ್ಲರೂ ಫ್ಯಾಮ್ಲಿಯವರು ಕೂಡ ಕೂಡಿ ತಿನ್ನುವಷ್ಟು ಆಗಿದೆ. ಸೊ ನಾವು ಅಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋ ಬದಲಿನೇ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಫ್ಯಾಮ್ಲೀಸ್ ಎಲ್ಲವೂ ಕೂತು ತಿನ್ಬೋದು. ಬನ್ನಿ ಹಾಗಾದರೆ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಓರಿಯೋ ಬಿಸ್ಕಿಟನ್ನು ತೊಗೊಂಡಿದ್ದೀನಿ. 4 ಓರಿಯೋ ಬಿಸ್ಕಿಟನ್ನು ಚೆನ್ನಾಗಿ ಮುರಿದುಕೊಂಡು ಅದನ್ನು ಮಿಕ್ಸರ್ಗೆ ಹಾಕ್ತೀನಿ. ನೋಡಿ, ಪುಡಿ ರೆಡಿ ಆಯಿತು. ಈ ಪುಡಿಯನ್ನು ಒಂದು ಬೌಲ್ಗೆ ತೆಗೆದು ನಾನಿಲ್ಲಿ ಸ್ವಲ್ಪ ಬಟ್ರನ್ನು ಹಾಕ್ತೀನಿ. ನೀವು ಬಟ್ರ್ ಬೇಡ ಅಂದರೆ ಆಯಿಲನ್ನು ಕೂಡ ಹಾಕ್ಬೋದು. ಈಗ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಮಿಕ್ಸ್ ಮಾಡಿ ವಿಸ್ಕರಿಂದ ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪವೂ ಕೂಡ ಗಂಟಾಗ್ಲಾರ್ದಂಗೆ ನೀವೇನು ಮಾಡ್ಕೋಬೇಕು, ವಿಪ್ ಮಾಡ್ಕೋಬೇಕು. ಎಲ್ಲವೂ ವಿಪ್ ಆದ ನಂತರ ಸ್ವಲ್ಪ ಈನೋವನ್ನು ಹಾಕೋತೀನಿ. ಈನೋ ಯಾಕೆ ಹಾಕೋಬೇಕು ಅಂದರೆ ಸ್ವಲ್ಪ ಉಬ್ಬುತ್ತದೆ ಅಂತ ನಾವಿಲ್ಲಿ ಈನೋವನ್ನು ಹಾಕ್ತೀನಿ. ಈ ಕನ್ಸಿಸ್ಟೆನ್ಸಿ ಬಂದ ನಂತರ ನಮ್ಮ ವಿಪ್ಪನ್ನು ಮಾಡೋದು ಸ್ಟಾಪ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಬ್ಯಾಟ್ರನ್ನು ಇದಕ್ಕೆ ಹಾಕ್ತೀನಿ. ಓವನ್ ಇರಲಾರ್ದವರು ಯೋಚನೆ ಮಾಡಬೇಡಿ, ಓವನನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ ಕೆಳಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ನಾವು ಈ ಒಂದು ಪ್ಲೇಟನ್ನು ಅದರ ಮೇಲೆ ಇಡೋಣ. ಈಗ ಕುಕ್ಕರ್ದ ಮೇಲ್ಗಡೆ ಡಕ್ಕನನ್ನು ಮುಚ್ಚಿ ಸೀಟಿಯನ್ನು ಹಾಕಬಾರ್ದು. ಸೀಟಿಯನ್ನು ಹಾಕ್ಲಾರ್ದೇ ಲೋ ಫ್ಲೇಮ್ ಒಳಗೆ 20ರಿಂದ 25 ನಿಮಿಷ ಬೇಯಿಸಿದ್ರೆ ಮುಗೀತು. ನಮ್ಮ ಕೇಕ್ ಏನಾಯಿತು, ರೆಡಿ ಆಯಿತು. ನೋಡಿ ಎಷ್ಟು ಮಸ್ತು ಉಬ್ಬದ. ನಾ ಆಗಲೇ ಅದನ್ನು ಚಾಕುವನ್ನು ತೆಗೆದು ಹೊರಗಡೆ ತೆಗೆದೆ, ಯಾಕಂದರೆ ಅದು ಫುಲ್ ಕ್ಲೀನಾಗಿ ಬಂತು. ಅಂದರೆ ನಮ್ಮ ಒಂದು ಕೇಕ್ ಫುಲ್ ರೆಡಿ ಆಯಿತು. ಈಗ ನೋಡಿ ಕೇಕನ್ನು ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಐಸ್ ಕ್ರೀಮ್ ಕೂಡ ಇಡ್ತಾ ಇದ್ದೀನಿ. ಇವೆರಡೂ ಕಾಂಬಿನೇಷನ್ಲಿ ನೀವೇನಾದರೂ ತಿಂದರೆ ಎಷ್ಟು ಮಸ್ತ್ ಇರುತ್ತೆ ಅಂತೆ ತಿಂದವರೇ ಬಲ್ಲರು. ಸೊ ನೀವು ಕೂಡ ಒಂದ್ಸಲ ಎರಡೂ ಟ್ರೈ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.